ಇನ್ನು ಸಿಜೆ ರಾಯ್ ಅವರ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರದೀಪ್ ಈಶ್ವರ್ ಅವರು ಕೂಡ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಅವರು ಏನು ಹೇಳಿದ್ರು ಬನ್ನಿ ನೋಡೋಣ. ಗನ್ ತಗೊಂಡು ಒಬ್ಬ ವ್ಯಕ್ತಿ ಶೂಟ್ ಮಾಡ್ಕೊಂತಾನೆ ಅಂದರೆ ಇವ್ರು ಯಾವ ರೀತಿ ಟಾರ್ಚರ್ ಕೊಟ್ಟಿರಬೇಕು ಅಂದರೆ, ನನಗಿರೋ ಮಾಹಿತಿ ಕೇರಳಗೆ BJPಯವರು ದುಡ್ಡು ಕೇಳಿದ್ರಂತೆ, ಇವ್ರು ಕೊಟ್ಟಿಲ್ಲ. ಆ ಕಾರಣಕ್ಕೆ ಏನೋ ರೈಡ್ ಆಗಿದೆ. ಸೊ ಅದೇನಾಯ್ತೇನೋ ಗೊತ್ತಿಲ್ಲ. ನೀವು ಇನ್ನೊಂದು ಗೊತ್ತಿರಬೇಕು, ಶೂಟ್ ಮಾಡ್ಕೊಂಡ್ರ ಶೂಟ್ ಮಾಡಿದ್ರ ನಾವು ಯಾರಾದ್ರೂ ನೋಡಿದೀವ? ಅವರೇ ಶೂಟ್ ಮಾಡ್ಕೊಂಡ್ರ ಇಲ್ಲ ಶೂಟ್ ಮಾಡಿದ್ರ? ನನಗಿರೋ ಪ್ರಾಥಮಿಕ ಮಾಹಿತಿ ಎಲ್ಲರೂ ಮಾತಾಡ್ತಿರೋದು ಏನೋ BJPಯವರು ಎಲೆಕ್ಷನ್ಗೆ ಕಾಸು ಕೇಳಿದ್ರಂತೆ 100 ಕೋಟಿ, ಅದನ್ನು ಅವ್ರು ಕೊಟ್ಟಿಲ್ಲ, ಆ ಕಾರಣಕ್ಕೆ ಟಾರ್ಗೆಟ್ ಮಾಡಿದ್ದಾರೆ ಅಂತ. ಈಗ ಅವರು ಒಳಗಡೆ ಇದ್ದವ್ರು ಹೇಳಿದ್ರಷ್ಟೇ ತಾನೆ. ಈಗ ಮರ್ಡರ್ ಆದಾಗ 100 ಜನ 100 ಹೇಳ್ತಾರೆ. ಇನ್ನು ಬೋರಿಂಗ್ ಆಸ್ಪತ್ರೆಗೆ ಭೇಟಿ ಕೊಟ್ಟಂತಹ KGF ಬಾಬು ಅವರು ಕೂಡ TV9 ಜೊತೆ ಮಾತನಾಡಿದ್ದಾರೆ. ಅವ್ರೇನು ಹೇಳಿದ್ರು ಬನ್ನಿ ನೋಡೋಣ. ಲಕ್ಷದಲ್ಲಿ ಒಬ್ಬನು ಸಿದ್ಧಾರ್ಥ್, ಲಕ್ಷದಲ್ಲಿ ಒಬ್ಬನು ಒಂದು ರಾಯ್, ಲಕ್ಷದಲ್ಲಿ ಒಬ್ಬನು ಒಂದು KGF ಬಾಬು. ಇದೇನಂದ್ರೆ ನಾನು ದುಡಿಮೆ ಮಾಡಿ 1/3 ಪಾರ್ಟ್ನರ್, 100ರಲ್ಲಿ ಒಂದು ಥರ್ಡ್ ಪಾರ್ಟ್ನರ್ ಇನ್ಕಮ್ ಟ್ಯಾಕ್ಸ್ ಇರ್ತಾರೆ, 2/3 ಪಾರ್ಟ್ನರ್ ನಾವು ಇರೋದು. ನಾವು ಕಷ್ಟಪಟ್ಟು 1/3 ಅವ್ರಿಗೆ ನೇರವಾಗಿ ಟ್ಯಾಕ್ಸ್ ಕಟ್ತೀವಿ. ಆದ್ದರಿಂದ ಸರ್ಕಾರ ನಡೀತದೆ. ನಾನು ಒಂದು ಅಸೆಟ್ ಇಲ್ಲಿ, ಆ ಅಸೆಟ್ನ ಅವರು ಒಳ್ಳೆಯ ರೀತಿಯಿಂದ ಪ್ರೀತಿಯಿಂದ ನಮ್ಮ ಹತ್ರ ತಗೊಂಡು ಆ ಅಸೆಟ್ನ ಯೂಸ್ ಮಾಡ್ಕೋಬೇಕು. ಅದನ್ನು ಬಿಟ್ಟು ಈ ಥರ ಕಿರ್ಕುಲ ಕೊಟ್ಟು ಈ ಥರ ತೊಂದರೆಗಳು ಕೊಟ್ಟರೆ ಒಬ್ಬೊಬ್ಬನು, ಒಂದು ಸಿದ್ಧಾರ್ಥ್ ಸತ್ತೋದ್ರು, ಒಂದು ರಾಯ್ ಸತ್ತೋದ್ರು, ಇವಾಗ KGF ಬಾಬು ಅಂತ ಸತ್ತೋಗ್ತಾನೆ. ಇನ್ನು ರಾಯ್ ಎದೆಯಲ್ಲಿ ಎಷ್ಟು ಆಳದವರೆಗೆ ಹೊಕ್ಕಿತ್ತು ಗುಂಡು? ಮರಣೋತ್ತರ ಪರೀಕ್ಷೆಯ ಎಕ್ಸ್ಕ್ಲೂಸಿವ್ ಮಾಹಿತಿ TV9ಗೆ ಲಭ್ಯವಾಗಿದೆ. ಯಾವೆಲ್ಲ ಮಾದರಿಯನ್ನ ಸಂಗ್ರಹಿಸಿ ಪರೀಕ್ಷೆಗೆ ಕಳುಹಿಸಲಾಗಿದೆ? ಬೌರಿಂಗ್ ಆಸ್ಪತ್ರೆ ಅಧೀಕ್ಷಕ ಅರವಿಂದ್ MN ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ರು ಬನ್ನಿ ನೋಡೋಣ. ಬುಲೆಟ್ ಎದೆಯ ಎಡಭಾಗಕ್ಕೆ ಹೊಕ್ಕಿದೆ, ಅದು ಎಕ್ಸಿಟ್ ಆಗಿಲ್ಲ. ಸೊ ದೇಹದಲ್ಲೇ ಉಳ್ಕೊಂಡಿದ್ದು. ಅವ್ರು ಬುಲೆಟ್ ತೆಗೆದಿದ್ದಾರೆ. 6.35 mm ಅಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಸೊ ಅದು ಹೃದಯ ಭಾಗಕ್ಕೆ ತಗಲಿದೆ, ಮತ್ತು ಶ್ವಾಸಕೋಶ ಭಾಗಕ್ಕೆ ತಗಲಿದೆ, ಹೊಟ್ಟೆಯ ಒಂದು ಭಾಗಕ್ಕೆ ತಗುಲಿಕೊಂಡು ಹೋಗಿದೆ. ಡಯಾಫ್ರಮ್ಮು ಒಂದು ಪಂಚರ್ ಆಗಿದೆ. ಸೊ ಇನ್ಸ್ಟೆಂಟೇನಾಗಿ ಕೊಲ್ಯಾಪ್ಸ್ ಆಗಿದ್ದಾರೆ ಅಂತ ಅಂದ್ಕೊಳ್ತೀವಿ. ಆಮೇಲೆ ಅವರು ಎಲ್ಲ ಥರ ಪ್ರೊಸೀಜರ್ಸ್ ಎಲ್ಲ ಫಾಲೋ ಮಾಡಿಕೊಂಡು ಒಂದು ರಿಪೋರ್ಟ್, ಫಾರ್ಮಲ್ ರಿಪೋರ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಸೊ ದೇ ಹ್ಯಾವ್ ಓನ್ಲಿ ಕಲೆಕ್ಟೆಡ್ ದ ಬ್ಲಡ್ ಫಾರ್ DNA ಆ್ಯಂಡ್ ಪಾಮ್ ಆ್ಯಂಡ್ ಫಿಂಗರ್ಸ್ ಫಾರ್ ಗನ್ ಪೌಡರ್ ಇದು. Yeah.